ಹಳೆಯ ಕಾಲದ ವಿಜಯನಗರ ಸಾಮ್ರಾಜ್ಯದ ಅಂಗಳದಲ್ಲಿ ತುಂಗಭದ್ರೆಯ ತೀರದಲ್ಲಿ ಹಂಸಲೇಖ ಎಂಬ ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ತಿಮ್ಮಣ್ಣ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ಸಾಮಾನ್ಯ ರೈತನ ಮಗನಾಗಿದ್ದರೂ ಅವನ ಹೃದಯದಲ್ಲಿ ಸಾಮ್ರಾಜ್ಯದ ಮೇಲಿನ ಅಪಾರ ಪ್ರೀತಿ ಹೊಳೆಯುತ್ತಿತ್ತು. ಪ್ರತಿದಿನ ಬೆಳಗಿನ ಜಾವ ಸೂರ್ಯೋದಯದ ಕಿರಣಗಳು ನದಿಯ ಮೇಲೆ ನೃತ್ಯ ಮಾಡುವಾಗ ತಿಮ್ಮಣ್ಣ ತನ್ನ ಹೊಲಕ್ಕೆ ತೆರಳಿ ದುಡಿಯುತ್ತಿದ್ದ. ಒಂದು ದಿನ ಉತ್ತರದಿಂದ ಶತ್ರುಸೇನೆ ಸಮೀಪಿಸುತ್ತಿದೆ ಎಂಬ ಸುದ್ದಿ ಹಳ್ಳಿಗೆ ತಲುಪಿತು. ಜನರಲ್ಲಿ ಭಯ ಆವರಿಸಿತು. ಆದರೆ ತಿಮ್ಮಣ್ಣನ ಕಣ್ಣಲ್ಲಿ ಭಯವಿರಲಿಲ್ಲ. ಅವನೊಳಗೆ ಧೈರ್ಯದ ಜ್ವಾಲೆ ಉರಿಯುತ್ತಿತ್ತು. ಅವನು ರಾಜಧಾನಿಗೆ ತೆರಳಿ ರಾಜನಿಗೆ ಹಳ್ಳಿಯ ಪರಿಸ್ಥಿತಿಯನ್ನು ತಿಳಿಸಿದ. ತಿಮ್ಮಣ್ಣನ ಸತ್ಯನಿಷ್ಠೆ ಮತ್ತು ದೇಶಭಕ್ತಿ ರಾಜನ ಹೃದಯವನ್ನು ಸ್ಪರ್ಶಿಸಿತು. ರಾಜನು ತಿಮ್ಮಣ್ಣನನ್ನು ದೂತನಾಗಿ ನೇಮಿಸಿ ಶತ್ರುಗಳ ಚಲನವಲನ ತಿಳಿದುಕೊಳ್ಳಲು ಕಳುಹಿಸಿದ. ಕತ್ತಲೆಯ ರಾತ್ರಿಯಲ್ಲಿ ಕಾಡು ಗುಡ್ಡಗಳನ್ನು ದಾಟುತ್ತಾ ತಿಮ್ಮಣ್ಣ ಶತ್ರು ಶಿಬಿರದ ಮಾಹಿತಿಯನ್ನು ಸಂಗ್ರಹಿಸಿದ. ತನ್ನ ಜೀವವನ್ನು ಪಣಕ್ಕಿಟ್ಟು ಅವನು ಆ ಸುದ್ದಿ ರಾಜನಿಗೆ ತಲುಪಿಸಿದ. ಅದರ ಫಲವಾಗಿ ವಿಜಯನಗರ ಸೇನೆ ಸಮಯಕ್ಕೆ ಸಿದ್ಧವಾಯಿತು. ಯುದ್ಧದಲ್ಲಿ ಸಾಮ್ರಾಜ್ಯ ಜಯಶೀಲವಾಯಿತು. ಯುದ್ಧದ ನಂತರ ರಾಜನು ತಿಮ್ಮಣ್ಣನನ್ನು ಗೌರವಿಸಿ ಹೇಳಿದನು, ಸಾಮ್ರಾಜ್ಯವನ್ನು ಉಳಿಸುವುದು ಕತ್ತಿಯಿಂದಷ್ಟೇ ಅಲ್ಲ, ಧೈರ್ಯವಂತ ಹೃದಯದಿಂದಲೂ ಸಾಧ್ಯ. ತಿಮ್ಮಣ್ಣ ಮತ್ತೆ ತನ್ನ ಹಳ್ಳಿಗೆ ಹಿಂತಿರುಗಿ ಸಬ್ಸ್ಕ್ರೈಬ್